ನಮ್ಮ ಮಿನಿ ಪಾಂಡಂಗೆ ಅಲ್ಲಿ ನೋಡಿ ಯೋಯೋ ಮಾಡ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ಇವತ್ತು ಶಬರಿಮಲೆಯ ಪಡಿ ಪೂಜೆ ನಡೀತಾ ಇದೆ. ಗುರುಸ್ವಾಮಿಗಳು ಇವರೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಸ್ಮೇ ಹಾಯ್ ಮಾಡು ಫ್ರೆಂಡ್ಸ್ಗೆ. ಬೇಬಿ ರೆಡಿ? ತೋರಿಸ್ತೀನಿ. ನೋಡು ಹೊಳೆ ಹೊಡಿತಾ ಹೊಳೆ ಬಾಪುನೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಸೂಪರ್ ಆಗಿರ್ತೀರ ಅಂತ ಅನ್ಕೋತೀನಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ, ಶ್ರೀರಂಗಪಟ್ಟಣಕ್ಕೆ. ಹಾಗೆ ನಮ್ಮ ಊರಿಗೆ ಹೋಗ್ತೀವಿ. ನೋಡಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಪುಟಾಣಿ ಮೇಡಮ್ಗಳೆಲ್ಲ. ಹಾಯ್ ಫ್ರೆಂಡ್ಸ್, ನಾವಂತೂ ಇಂತೂ ಶ್ರೀರಂಗಪಟ್ಟಣ ರೀಚ್ ಆದ್ವಿ. ತೋರಿಸ್ತೀನಿ ಬನ್ನಿ. ನೋಡಿ, ಸುತ್ತ ಕೋಟೆ ಇದೆ. ಶ್ರೀರಂಗಪಟ್ಟಣ ಸುತ್ತ ಕೋಟೆ ಇದೆ. ಸೊ ಯಾವಾಗಾದ್ರೂ ಯುದ್ಧ ಬಂದಾಗ ಸೊ ಅಡೆತಡೆ ಇರಲಿ ಅಂತ ಸುತ್ತ ಕೋಟೆ ಕಟ್ಸಿದ್ದಾರೆ. ಹೆಚ್ಚೆ ಆಗ್ಬೇಕು ಅಂದ್ರೆ ಆ ಕೋಟೆ ಒಳಗಡೆ ಅಂತ ಹೋಗ್ಬೇಕಾಗುತ್ತೆ. ನಮ್ಮ ಅಕ್ಕ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ರು. ಸೊ ನಾವು ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಪೂಜೆ ಇತ್ತು ಅಯ್ಯಪ್ಪ ಸ್ವಾಮಿ. ಸೊ ಅದೇ ಫಂಕ್ಷನ್. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಸಾಂಗ್ ಬಂದ ತಕ್ಷಣ ಫುಲ್ ಡ್ಯಾನ್ಸ್ ನೋಡಿ ನೀವೇ. ಜೀವ ಸ್ಪೀಕರ್ ರೆಡಿ ಮಾಡ್ತಾ ಇದ್ದಾನೆ. ಮಿಕ್ಕದವರೆಲ್ಲ ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಬರ್ತಿಲ್ಲ. ಇಲ್ಲೊಂದ್ ಗ್ಯಾಂಗು ಪಾತ್ರೆ ಎಲ್ಲ ಬೆಳಗ್ತಾ ಇದ್ದಾರೆ ಅಡ್ಗೆಗೋಸ್ಕರ. ಸ್ವಾಮಿಗಳು ಪಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಯಾಕೆಂದ್ರೆ 18 ಮೆಟ್ಲು ಕಟ್ಬೇಕು. ನಮ್ಮ ಮನೆಯಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪಂದು ಕನ್ಯಾ ಪೂಜೆ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಸ್ವಾಮಿಗಳೆಲ್ಲ ಬಂದು ರೆಡಿ ಮಾಡ್ಕೊತಾ ಇದ್ದಾರೆ. ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಒಂದು 10 ಗಂಟೆಗೆ ಮುಗಿಯುತ್ತೆ. ಊಟದ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಊಟದ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇವರೇ ನಮ್ಮ ಭಟ್ರು. ಊಟ ಹೇಗಿದೆ? ಚೆನ್ನಾಗಿದೆ. ಇವ್ರೇ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಇವ್ರಿಗೆ ಹೇಳೋದು. ತರಕಾರಿ ಮಾಡ್ತಿದ್ದಾರೆ. ಇಲ್ಲ ಇಲ್ಲ, ಇವ್ ನಮ್ಮನೆಯವ್ರ ಅಂತ ಹೇಳ್ತೀನಿ ಅವ್ರಿಗೆ. ತಲೆ ಕಟ್ಕೊಂಡ್ಬಿಡ್ರಿ, ಮಾಡ್ರಿ. ನಮ್ಮ ಮನೆಯಲ್ಲಿ ಇವತ್ತು ಶಬರಿಮಲೆಯ ಪಡಿ ಪೂಜೆ ನಡೀತಾ ಇದೆ. ಗುರುಸ್ವಾಮಿಗಳು ಇವರೇ. ಫುಲ್ ಆಗೋದು ಎಷ್ಟೊತ್ತಿಗೆ ಸ್ವಾಮಿಗಳೇ? 6 o'clock. ಫುಲ್ ವಿಡಿಯೋ 6 o'clock ಹಂಗೆ ಮಾಡ್ತೀನಿ. ಕಾರ್ಯಕ್ರಮ ಸ್ಟಾರ್ಟ್ ಆಗೋದು 6-6:30 ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಹೆಸರೇಳಿ? ಮನ್ವಿತಾ. ಫಸ್ಟ್ ಟೈಮ್ ಆಗ್ತಿರೋದಾ? ನಿಮ್ಮ ಹೆಸರು? ಪ್ರಮೋದ್. ನಿಮ್ಮ ಹೆಸರು? ಮೋಹಿತ್. ಇವೆಲ್ಲ ಆಡ್ಕೊಂಡು ನೋಡೋರಿನಾ? ನಮ್ಮ ಭಾವ ಅವ್ರ ತಾಯಿ ಕೇಳಿ ಕೊಡ್ತೀನಿ. ಅವರು ಅವ್ರ ಅಭಿಪ್ರಾಯನ ತಿಳಿಸ್ತಾರೆ ಇವತ್ತು. ನನ್ನ ಮಗನ ಮನೆಯಲ್ಲಿ ಏನ್ ಹೇಳಪ್ಪ,
ಶಬರಿಮಲೆ ನಡೀತಾ ಇದೆ. ಶಬರಿಮಲೆ ಸ್ವಾಮಿ ನಡೀತಾ ಇದೆ, ಕಾರ್ಯಕ್ರಮ ನಡೀತಾ ಇದೆ. ನನ್ ಮೊಮ್ಮಕ್ಳು ಹಾಕಿಸ್ಕೊತಾವ್ರೆ, ಪ್ರೀತು ಜೀವಂತು ಹಾಕಿಸ್ಕೊತಾವ್ರೆ. ನನ್ನ ಒಂದೇ ಒಂದು ಹೆಂಡತಿಯಾದ ಲಾವಣ್ಯ ಸಾಗರ್ ಅವರು ಒಂದ್ ಎರಡು ಮಾತಾಡ್ಬೇಕು ಅಂತ ಕೇಳ್ಕೊತೀವಿ. ದಯಮಾಡಿ ಅವರು ನಾವೆಲ್ಲ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಅವರು ಮಗುನ ಎತ್ಕೊಂಡು ಸುಮ್ನೆ ಸೈಲೆಂಟ್ ಕೂತಿದ್ದಾರೆ. ಅವ್ರಿಗೂ ಒಂದೆರಡು ಮಾತು ಕೇಳೋಣ, ಹೇಗ್ ನಡೀತಾ ಇದೆ ಕಾರ್ಯಕ್ರಮ ಅಂತ. ನಮ್ಮ ಇಬ್ಬರ ಮುದ್ದಿನ ಅಳಿ ಮಕ್ಕಳಿದ್ದಾರೆ. ಇವ್ರೊಬ್ರು ಜೀವನ್ ಅಂತ, ಇಲ್ಲೊಬ್ರು ಪ್ರೀತಮ್ ಅಂತ, ಅಲಿಯಾಸ್ ಪಾಂಡ. ಇನ್ಸ್ಟಾಗ್ರಾಮ್ ಅಲ್ಲಿ ಪಾಂಡ ಅಂತ ತಗೊಂಡಿದ್ದಾನೆ. ದೊಡ್ಡ ಪಾಂಡ, ಚಿಕ್ಕ ಪಾಂಡನ ದೊಡ್ಡ ಪಾಂಡನ? ಮಿನಿ ಪಾಂಡ. ಮಿನಿ ಪಾಂಡ. ಅವ್ರಿಬ್ರು ಮಾಲೆ ಹಾಕ್ಸ್ಕೊತಿದ್ದಾರೆ ಫಸ್ಟ್ ಟೈಮು, ಕನ್ಯಾಸ್ವಾಮಿಗಳು. ಮಾಲೆ ಹಾಕ್ಸ್ಕೊಂಡೆ ಸ್ವಾಮಿ ಹೋಗೋದು ನೋಡಿ. ಈ ತರ ತರ್ಲೆ ಮಾಡ್ತಾನೆ, ತರ್ಲೆ ತಿಮ್ಮ ಅವನು. ಅವ್ರಿಬ್ರು ಹಾಕ್ಸ್ಕೊತಿದ್ದಾರೆ, ಅದಕ್ಕೆ ನಾವು ಪೂಜೆ ಇಟ್ಕೊಂಡಿದ್ದಾರೆ. ನಾವು ಬಂದಿದೀವಿ ಪೂಜೆಯಲ್ಲಿ ಪಾಲ್ಗೊಳ್ಳಲು. ನಮ್ ಭಾವನ್ ಮಾತು ಕೇಳಾಯ್ತು, ಈಗ ಬನ್ನಿ ನಮ್ಮ ಅಕ್ಕನ ಮಾತು ಕೇಳೋಣ. ಅವ್ರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ. ಇವ್ರ ನಮ್ ಶಿಲ್ಪಕ ಅಂತ, ಅವ್ರು ಕೇಳ್ಕೊಡ್ತೀನಿ ನೋಡಿ. ಇವತ್ತು ನಮ್ಮ ಮನೇಲಿ ಕನ್ಯಾ ಪೂಜೆ ನಡೀತಾ ಇದೆ. ನಮ್ಮ ಮಕ್ಕಳನ್ನ ಕನ್ಯಾ ಪೂಜೆ ಮಾಡಿ ಅಯ್ಯಪ್ಪ ಕಳಿಸ್ತಾ ಇದ್ದೀವಿ. ಮೊದಲನೇ ಸತಿ ಹೋಗ್ತಿದ್ದಾರೆ. ಮೊದಲನೇ ಸತಿ ಅಲ್ಲ, ಫಸ್ಟ್ ಟೈಮ್ ಹೋಯ್ತಾ ಇದೀವಿ ಅಯ್ಯಪ್ಪ ಸ್ವಾಮಿಗೆ. ಎಲ್ಲಾರು ಫೋನ್ ಪೇ ನಂಬರ್ ಕಳಿಸ್ತೀನಿ, ಒಂದ್ 500 ರೂಪಾಯಿ ಹಾಕ್ಬಿಡಿ. ಒಂದ್ 10 ಜನ ಹಾಕುರೆ ನೋಡಿ, ಬಡವ್ರು ನಾವು, ಒಳ್ಳೇದಾಯ್ತದೆ, ಹೆಲ್ಪ್ ಮಾಡಿ ಪ್ಲೀಸ್. ಗುರುಸ್ವಾಮಿ ಮಂಜು ಅವರು ಒಂದೆರಡು ಮಾತಾಡಬೇಕು ಕಾರ್ಯಕ್ರಮದ ಬಗ್ಗೆ ಅಂತ ಕೇಳ್ಕೊತೀನಿ. ಕಾರ್ಯಕ್ರಮ ಈಗ ಶುರುವಾಗಿದೆ ಸ್ವಾಮಿ. ನಮ್ಮ ಕಾರ್ಯಕ್ರಮ ಇನ್ನು 2 ಅವರ್ ಕೆಲಸ ಹಿಡಿತದೆ, ಇದೆಲ್ಲ ಫಿನಿಶಿಂಗ್ ಆಗೋದಕ್ಕೆ. ನಮ್ಮ ಭಜನೆ ಕಾರ್ಯಕ್ರಮ ಬಂದು 6:30 ಮೇಲೆ ಸ್ಟಾರ್ಟ್ ಆಗುತ್ತೆ ಸ್ವಾಮಿ. ತುಂಬಾ ಚೆನ್ನಾಗಿರುತ್ತೆ, ಕಾದು ಎಲ್ಲ ವೀಕ್ಷಿಸಿ. ನಮ್ಮ ಮನೆಯ ನೈಬರ್ ಅವರು ಬರ್ತಿದ್ದಾರೆ, ಅವ್ರ ಹತ್ರ ಪ್ರೋಗ್ರಾಮ್ ಹೆಂಗ್ ನಡೆಯುತ್ತೆ ಅಂತ ಒಂದ್ಸತಿ ಕೇಳೋಣ. ನಿಲ್ಸಿ ಅಂಕಲ್. ಸ್ವಾಮಿ ಶರಣಮ್ಮ ಅಯ್ಯಪ್ಪನವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಮ್ ಸೋಮಣ್ಣವರು ಇವತ್ತು ಈ ದಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮೆಲ್ರಿಗೂ ಅದು ಒಂದು ದೇವರ ಒಂದು ಕೃಪೆ ಹೆಚ್ಚಿನ ಶುಭಗೋರ್ಲಿ ಅಂತ ನಿಮ್ಗೆಲ್ರಿಗೂ ಆಶಿಸ್ತೀನಿ. ಮಳೆ ಬರುವ ವಾತಾವರಣ ತುಂಬಾ ಇದೆ, ನೋಡೋಣ ಮನೆ ಹೇಗೆ ಏನ್ ಮಾಡುತ್ತೆ ಇವತ್ತು ಸಂಜೆ ಅಂತ ಅಂದ್ಬಿಟ್ಟು ಬನ್ನಿ ಭಟ್ರನ್ನ ಮಾತಾಡ್ಸೋಣ. ನಮ್ ಭಾವ ಏನೇನ್ ಅಡುಗೆ ಮಾಡಕ್ ಹೇಳಿದ್ದಾರೆ, ಏನೇನ್ ರೆಡಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಕೊಂಡ್ ಬರೋಣ ಬನ್ನಿ. ಅಣ್ಣ ಒಂದ್ ನಿಮಿಷ. ನಿಮ್ ಹೆಸರು? ಕುಮಾರ್ ಅಂತ. ಇವ್ರೆ ಭಟ್ರು. ನಮ್ ಭಾವರು ಏನೇನ್ ಅಡುಗೆ ಹೇಳಿದ್ದಾರೆ, ಏನ್ ಮಾಡ್ತಾ ಇದೀರಾ? ಅನ್ನ, ಸಾಂಬಾರು, ತರಕಾರಿ ಬಾತು, ಬೀನಿಸ್ ಪಲ್ಯ, ಪಾಯಸ. ನೋಡಿದ್ರ ಫ್ರೆಂಡ್ಸ್, ಈಗ ಇವ್ರದ್ದು ಮಾಡ್ತಾ ಇರೋದಿದೆ, ಆಲ್ರೆಡಿ ರೆಡಿ ಆಗ್ತಾ ಇದೆ. ಊಟ ಎಲ್ಲ ಒಂದು 7:30 ಹಿಂಗೆ ಎಲ್ರಿಗೂ ಊಟ ರೆಡಿ ಆಗುತ್ತೆ. ಬನ್ನಿ ಎಲ್ಲಾರು ಊಟಕ್ಕೆ ಸೇರೋಣ, ಸ್ವಾಮಿ ಆಕೃತಿಗೆ ಪಾತ್ರರಾಗೋಣ. ಬನ್ನಿ ನಮ್ಮ ನೈಬರ್ ರವಿ ಅಣ್ಣ ಅವ್ರನ್ನ ಒಂದ್ ಮಾತು ಏನಂತ ಮಾತಾಡ್ತಾರೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕೇಳೋಣ. ಬನ್ನಿ, ಇವ್ರು ನಮ್ಮ ನೈಬರ್ ರವಿ ಅವರು ಅಂತ, ಅವ್ರದ್ದೊಂದು ಅಭಿಪ್ರಾಯ ಕೇಳೋಣ. ಬನ್ನಿ. ಏನ್ ಅಭಿಪ್ರಾಯ, ಏನ್ ಹೇಳ್ಬೇಕು ಹೇಳಪ್ಪ? ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದು ಅಭಿಪ್ರಾಯ. ಕಾರ್ಯಕ್ರಮ ಇದು ಸಾಯಂಕಾಲದ ಮೇಲೆ ತಾನೇ ಕಾರ್ಯಕ್ರಮ. ಏನಿದು ನಡೀತದೆ, ಅಡ್ಗೆ ಕಾರ್ಯಕ್ರಮ ನಡೀತಾ ಇದೆ. ಅದಾದ ನಂತರ ಪೂಜಾ ಕಾರ್ಯಕ್ರಮ. ಒಳ್ಳೇದಾಗ್ಲಿ, ದೇವ್ರು ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಡ್ಲಿ. ನಮ್ ಮಿನಿ ಪಾಂಡಂಗೆ ಅಲ್ಲಿ ನೋಡಿ ಯೋ ಮಾಡ್ತಾ ಇದ್ದಾನೆ. ಒಳ್ಳೇದ್ ಮಾಡ್ಲಿ ದೇವ್ರು, ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ಕರ್ಕಪ್ಪ ಕಡೆಗೆ ನಮ್ಗೆ ಭಯ ಆಯ್ತದೆ. ಇಲ್ಲಿ ನೋಡಿ ಇಷ್ಟು ದೊಡ್ಡ ನಾಯಿ, ಭಯ ಆಗತ್ತೆ. ಇಲ್ಲಿ ಗಣೇಶ ಕೂರಿಸ್ತಾ ಇದ್ರು, ಸೊ ಅದಕ್ಕೆ ಗೌರಿ ಕಂಬ ನೆಡ್ಬೇಕು ಅಂತ ಪೂಜೆ ಮಾಡಕ್ಕೆ ಅಂತ ಬಂದ್ವಿ. ಸೊ ನಮ್ಮ ಅಕ್ಕ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ರಂಗೋಲಿ ಎಲ್ಲ ಬಿಟ್ಟು ದೀಪ ಎಲ್ಲ ಇಟ್ಟು ಸೊ ಪೂಜೆ ಮಾಡಿ ಲಾಸ್ಟ್ ಅಲ್ಲಿ ಗೌರಿ ಕಂಬನ ಇಟ್ಟು ಅದಕ್ಕೆ ಪೂಜೆ ಮಾಡ್ಬೇಕು. ಅಂತೂ ಇಂತೂ ಪೂಜೆ ಎಲ್ಲ ಆಯ್ತು, ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಆಗಸ್ಟ್ರಲ್ಲಿ ಆಲ್ರೆಡಿ ಫುಲ್ ರೆಡಿ ಮಾಡಿದ್ರು ಪಡಿ ಪೂಜೆ. 18 ಮೆಟ್ಲು, ಎಷ್ಟು ಚಂದ ಇದೆ ನೋಡಿ.
ಸೊ ಸ್ವಾಮಿಗಳೆಲ್ಲ ಸ್ನಾನ ಮಾಡ್ಕೊಂಬರಕ್ಕೆ ಅಂತ ಹೋದ್ರು. ಸೊ ಒಟ್ಟಿಗೆ ಭಜನೆ ಪೂಜೆ ಎಲ್ಲ ಇರುತ್ತೆ, ಬನ್ನಿ ನೋಡ್ಕೊಂಡ್ ಬರೋಣ. ಕನ್ಯಾಸ್ವಾಮಿಗಳು ಮೊದಲನೇ ಸಲ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮನ ಪಾದ ಪೂಜೆ ಮಾಡ್ಬೇಕಾಗುತ್ತೆ. ಸೊ ಅದೇ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಭಜನೆ ಏನು ಕುಂದು ಕೊಟ್ಟಿದ್ದೇನೆ ಸೂಪರ್ ಆಗಿ ಹೋಗ್ತಾ ಇದೆ. ಅದೇ ತರ ಇಲ್ಲಿ ಭಜನೆ ಮುಗಿದ ನಂತರ ಪ್ರಸಾದ ವಿತರಣೆ ಮಾಡುವಾಗ ಈ ಜವಾಬ್ದಾರಿನ ನೈಬರ್ ಫ್ರೆಂಡ್ಸ್ಗಳು ತಗೊಂಡಿದ್ದಾರೆ. ಏನ್ ಸರ್ ಪ್ರಸಾದ? ಇದು ಬಂದು ಪಂಚಾಮೃತ ರಸಾಯನ. ಹೌದು, ಇದು ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು. ಎಲ್ಲ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇದ್ದೀವಿ.
ಇದಕ್ಕೆ ಸ್ಫೂರ್ತಿ ನಿಮ್ಮ ಪ್ರೀತಿಯ ಭಾವ. ಮುಂದೆ ಹಾಡು ರಾಜ ಮುಂದೆ ಹಾಡು ರಾಜ ಬಿಲ್ಲಾಲಿ ಮುಂದೆ ಹಾಡು ರಾಜ ನೀ ವೀರಮಣಿ ಕಣ್ಣನ್ ಮುಂದೆ ಹಾಡು ರಾಜ ನೀ ಕಲಿಯುಗ ವರ್ತನ್ ಮುಂದೆ ಹಾಡು ರಾಜ ಮುಂದೆ ಹಾಡು ರಾಜ ಶರಣ ಪೊನ್ನಯ್ಯಪ್ಪ ಸ್ವಾಮಿಯ ಪೊನ್ನಯ್ಯಪ್ಪ ನಯ್ಯನ ಪೊನ್ನಯ್ಯಪ್ಪ ಸ್ವಾಮಿ ರಾಧನೆ ಶರಣ ಪೊನ್ನಯ್ಯಪ್ಪ ಶರಣ ಪೊನ್ನಯ್ಯಪ್ಪ ಸ್ವಾಮಿಯ ಪೊನ್ನಯ್ಯಪ್ಪ ನಯ್ಯನ ಪೊನ್ನಯ್ಯಪ್ಪ ಸ್ವಾಮಿ ರಾಧನೆ ಶರಣ ಪೊನ್ನಯ್ಯಪ್ಪ ಒಂಬತ್ತಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿಯ ಪೊನ್ನಯ್ಯಪ್ಪ ನಯ್ಯನ ಪೊನ್ನಯ್ಯಪ್ಪ ಸ್ವಾಮಿ ಮಹಾಮಂಗಳಾರತಿ ಆಯ್ತು, ನೋಡ್ಕೊಂಡ್ ಬಂದ್ವಿ ಅನ್ಸುತ್ತೆ. ದೇವರು ಸುಖ ಶಾಂತಿ ಕೊಟ್ಟು ಎಲ್ಲಾರ್ಗೂ ಎಲ್ಲಾರ್ಗೂ ಚೆನ್ನಾಗಿ. ಲಾಸ್ಟ್ ಅಲ್ಲಿ ಪ್ರಸಾದ ವಿತರಣೆನೂ ಆಯ್ತು. ಎಲ್ಲ ಚೆನ್ನಾಗಾಯ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.